ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚೈತ್ರ PVK ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವಾಗ ನೋಡ್ತಾ ಇರುವಂತಹ ಕ್ಲಿಪ್ಪಿಂಗ್ ಬಂದು 13ನೇ ತಾರೀಕು ಆಗಸ್ಟ್ ಮೊನ್ನೆದು. ಸೊ ಇಲ್ಲಿ ಸ್ವಲ್ಪ ಬೆಳಿಗ್ಗೆ ಎದ್ದೇಳ್ತಿದ್ದಂಗೆ ಲ್ಯಾಪ್ಟಾಪ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಅದರದ್ದು ಕ್ಲಿಪ್ಪಿಂಗ್ ಮಾಡಿಕೊಂಡೆ. ಸೊ ಈ ರೀತಿ ಆಗ್ಬಿಟ್ಟಿತ್ತು ಸಮಸ್ಯೆ. ಸೊ ನೋಡಬೇಕು ಏನಾಗಿದೆ ಪ್ರಾಬ್ಲಮ್ ಗೊತ್ತಿಲ್ಲ. ಸೊ ಸ್ಟೋರೇಜ್ ಫುಲ್ ಆದ್ರೆ ಏನಾದ್ರು ಹೀಗಾಗುತ್ತಾ ಏನೋ ಗೊತ್ತಿಲ್ಲ. ಬಟ್ ಸ್ಟೋರೇಜ್ ಫುಲ್ ಆಗಿ ತುಂಬಾ ದಿವಸ ಆಗಿ ಮತ್ತೆ ಸ್ವಲ್ಪ ಕ್ಲಿಯರ್ ಮಾಡಿ ಮತ್ತೆ ಈ ಒಂದು ಲ್ಯಾಪ್ಟಾಪ್ಗೆ ಏನು ಕೂಡ ನಾನು ವಿಡಿಯೋಸ್ ಆಗಲಿ ಫೋಟೋಸ್ ಆಗಲಿ ಏನು ಕೂಡ ಟ್ರಾನ್ಸ್ಫರ್ ಮಾಡಿಲ್ಲ. ಜಸ್ಟ್ ನಾನು ವಿಡಿಯೋ ಅಪ್ಲೋಡ್ ಮಾಡುವಾಗ ಅಷ್ಟೇ ಬಳಸ್ತೀನಿ ನನ್ನ ಒಂದು ಚಾನಲ್ಗೆ. ಆದರೂ ಕೂಡ ಹೀಗೆ ಆಗಿತ್ತು. ನೋಡಬೇಕು ಏನಂತ ಹೇಳಿ. ಸೊ ಅದೇ ದಿವಸ ಟೀ ಮಾಡ್ಕೊಂಡು ಕುಡ್ದೆ, ಈ ನಡುವೆ ಟೀ ಕುಡಿಯೋಣ ಅಂತ ಅನಿಸ್ತಾ ಇರುತ್ತೆ. ಸ್ನೇಹಿತರೆ, ಗುಡ್ ಮಾರ್ನಿಂಗ್. ಇವತ್ತು ಆಗಸ್ಟ್ 14ನೇ ತಾರೀಕು 2026. ಬೆಳಿಗ್ಗೆ ನಾನಿಲ್ಲಿ ಕಿಚಡಿ ಇತ್ತು, ಸ್ವಲ್ಪ ತಿಂತಾ ಇದೀನಿ. ಇದು ನಿನ್ನೆದು, ಬಟ್ ಬಿಸಿ ಮಾಡಿದೆ, ಚೆನ್ನಾಗಿದೆ, ಏನು ಹಾಳಾಗಿಲ್ಲ, ತಿಂತಾ ಇದೀನಿ. ಹಾಗೆ ಇಲ್ಲಿ ಒಂದು ಚಕ್ಲಿ ಇಟ್ಕೊಂಡಿದ್ದೀನಿ, ಚೆನ್ನಾಗಿದೆ. ನಾನು ತಲೆನೇ ಬಚ್ಚಕ್ಕಾಗ್ತಿಲ್ಲ, ಏನಾದ್ರೆ ದಿವಸ ತಲೆ ಬಚ್ಬೇಕಿನ್ಮೇಲೆ. ಸ್ವಲ್ಪ ನೀಟಾಗಿರ್ಬೇಕು. ಮೊದಲೇ ನಂದು ದೊಡ್ಡ ಹಣೆ, ಅದರಲ್ಲಿ ಕೂದಲು ಬೇರೆ ಇವಾಗ ಉದುರ್ತಾ ಇದೆ, ತಿನ್ನ ಆಗ್ತಾ ಇದೆ. ಮಾಡ್ಬೇಕು ಇನ್ಮೇಲೆ ರೆಗ್ಯುಲರ್ ಆಗಿ. ಎಕ್ಸಸೈಸು ಸ್ಟಾಪ್ ಆಗ್ಬಿಟ್ಟಿದೆ, ಈ ನಡುವೆ ಅಮ್ಮಂಗ್ ಮಾಡ್ತಾ ಇರೋದು ಸ್ಟಾಪ್ ಆಗ್ಬಿಟ್ಟಿದೆ. ಇನ್ಮೇಲೆ ಮಾಡ್ಬೇಕು, ನೋಡುವ. ಫೈನಲಿ ಸುಮಾರು ದಿನ ಆದ್ಮೇಲೆ ತಲೆ ಬಾಚ್ತಾ ಇದೀನಿ. ಪ್ರತಿದಿನ ತಲೆ ಬಾಚಬೇಕು, ಬಟ್ ನಾನಿಲ್ಲಿ ಒಬ್ಳೆ ಇರುವಾಗ ಒಂದೊಂದ್ಸತಿ ಒಂದೇ ಕಡೆ ಕೂತಿರ್ತೀನಿ, ಒಂದೊಂದ್ಸತಿ ಸುಮ್ಮನೆ ಕೂತಿರ್ತೀನಿ, ಒಂದೊಂದ್ಸತಿ ಏನಾದ್ರೂ ಎಡಿಟ್ ಮಾಡ್ಕೊಂಡು ಕೂತಿರ್ತೀನಿ, ಕೆಲ್ಸಗಳು ಬೇರೆದೆಲ್ಲ ಮಾಡ್ಕೊಳ್ತಾ ಇರ್ತೀನಿ. ಸುಮ್ಮನೆ ಹಾಗೆ ಗಂಟು ಹಾಕೊಂಡ್ಬಿಡ್ತಾ ಇದ್ದೆ, ತಲೆ ಬಾಚ್ತಾ ಇರ್ಲಿಲ್ಲ. ಒಂದೊಂದ್ಸತಿ ಹೀಗಾಗತ್ತೆ ನನಗೆ, 1-3 ತಿಂಗಳಿಗೊಂದ್ಸತಿ ಈ ರೀತಿ ಆಗತ್ತೆ. ಇಲ್ಲಾಂದ್ರೆ ಪ್ರತಿ ದಿವಸ ಬಾಚ್ತಾ ಇರ್ತೀನಿ ನಾನು ಯೂಶಲಿ ತಲೆನ. ಬಟ್ ಹೀಗಾಗ್ಬಿಡುತ್ತೆ, ಒಂದೊಂದು ವಾರ ತಲೆ ಬಾಚೋಷ್ಟು ನಮ್ಗೆ ಮನ್ಸೇ ಇರೋದಿಲ್ಲ ಕೆಲವು ಸತಿ. ಒಬ್ರೇ ಇರುವಾಗ ಹಾಗೆ ಆಗತ್ತೆ. ಸೊ ಬಟ್ ಹೇಗೋ ನಾನು ಮನ್ಸು ಮಾಡಿ ಫೈನಲಿ ಚೆನ್ನಾಗಿ ತಲೆ ಬಾಚಿ ಒಂದು 10 ನಿಮಿಷ ಗಂಟು ಹಾಕೊಂಡೆ. ಏನೋ ಒಂಥರ ಫ್ರೆಶ್ ಅನ್ಸುತ್ತೆ ನಮ್ಗೆ ಈ ರೀತಿ ತಲೆ ಬಾಚಿ ಗಂಟು ಹಾಕೊಂಡ್ಬಿಟ್ರೆ, ಅಲ್ವಾ ಸ್ನೇಹಿತರೆ? ನಿಮ್ಗೇನ್ ಅನ್ಸುತ್ತೆ? ಸ್ನೇಹಿತರೆ, ತಲೆ ಬಾಚಿ ಆಯ್ತು, ಮಳೆ ಬರ್ತಾ ಇದೆ. ನಿಂತ್ಕೊಂಡು ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ. ಇಲ್ಲಿ ನೋಡಿ, ಹಲಸಿಂದು ಮರ ಇದೆ, ತೆಂಗಿನ ಮರ ಇದೆ, ಆ ಕಡೆ ಒಂದು ಹಲಸಿನ ಮರ ಇದೆ, ಇಲ್ಲೊಂದು ತೆಂಗಿನ ಮರ ತುಂಬಾ ಇದೆ ಇಲ್ಲಿ. ಇದು ಖಾಲಿ ಸೈಟು. ಸೊ ಇಲ್ಲಿ ಒಂದು ಮನೆ ಇದೆ, ಸಾರಿ ಗೋಡನ್ ತರ ಇದೆ, ಅದು ಯಾರು ಯೂಸ್ ಮಾಡೋದಿಲ್ಲ. ಮಳೆ ಬರ್ತಾ ಇದೆ ಇವತ್ತು ಕೂಡ, ಆಗಸ್ಟ್ 14. ಇಲ್ಲಿ ಬಿಟ್ಟು ಬಿಟ್ಟು ಬರುತ್ತೆ ಮಳೆ ರೆಗ್ಯುಲರ್ ಆಗಿ. ಇಲ್ಲಿ ಗೊತ್ತಿರುತ್ತೆ ಉಡುಪಿಯವ್ರಿಗೆಲ್ಲ. ನಾನು ಬೆಂಗಳೂರ ಸಾರಿ, ಏನೋ ಬಾಯಿ ತುದುತ್ತಾ ಇದೆ, ಗಂಟಲು ಸ್ವಲ್ಪ ಸರಿ ಮಾಡ್ಕೊಂಡೆ. ನಾನು ಬೆಂಗಳೂರವಳಾಗಿ ಇಲ್ಲಿ ಬಂದು ಅಡ್ಜಸ್ಟ್ ಆಗಿರೋದೇ ದೊಡ್ಡ ವಿಷಯ. ಏನಂತೀರಾ ಸ್ನೇಹಿತರೆ? ಸೊ ಸುಮಾರು 5-6 ವರ್ಷದಿಂದ ನಾನು ಒಬ್ಳೆ ಇರೋದಕ್ಕೂ ಕೂಡ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸೊ ಚಂದ ಉಂಟಲ್ಲ, ಮಳೆ ಬರ್ತಾ ಇದೆ. ಸ್ನೇಹಿತರೆ, ಇಲ್ಲಿ ಒಂದು ಬನ್ ತಿನ್ನೋಣ ಅಂತ ಹೇಳಿ ಇಟ್ಕೊಂಡಿದ್ದೀನಿ. ಸೊ ಈ ಡಬ್ಬದಲ್ಲಿ ಇನ್ನ 3 ಬನ್ ಇದೆ. ಸೊ ಇಲ್ಲಿ ಚಕ್ಲಿ ಇದೆ. ಇನ್ನು ಇದು ಆಕ್ಚುಲಿ ಚಕ್ಲಿ ಶೇಪ್ ಇರ್ಲಿಲ್ಲ, ಸ್ವಲ್ಪ ತೇಂಗೋಳು ಶೇಪು ಇರ್ಲಿಲ್ಲ, ಎರಡು ಮಿಕ್ಸ್ ಡಿಫ್ರೆಂಟ್ ಆಗಿದೆ. ಇದು ಚೆನ್ನಾಗಿತ್ತು ಟೇಸ್ಟ್ ಆದ್ರೆ. ಸೊ ಇದು ಬನ್ ತಿನ್ನುವ ಅಂತ ಹೇಳಿ, ಸಾಫ್ಟ್ ಇದೆ. ಸೊ ತಗೊಂಡಿದ್ದೆ ಅಲ್ವಾ, ತಿಂತೀನಿ ಬನ್. ಚೆನ್ನಾಗಿದೆ. ಯಾವಾಗಾದ್ರು ಒಂದೊಂದ್ಸತಿ ನಂಗೆ ಈ ತರ ತಿನ್ನಕ್ಕೆ ಇಷ್ಟ ಆಗುತ್ತೆ ಬನ್. ಸ್ನೇಹಿತರೆ, ಮಧ್ಯಾಹ್ನಕ್ಕೆ ನಾನಿಲ್ಲಿ ದ್ರಾಕ್ಷಿ ತಿಂದೆ, ಇನ್ನು ಸ್ವಲ್ಪ ಹಾಗೆ ಇದೆ, ಇದು ತುಂಬಾ ಇತ್ತು, ಸ್ವಲ್ಪ ತಿಂದೆ. ಮತ್ತೆ ಒಂದು ಬನ್ ತಿಂದೆ, ಇದರಿಂದ ತೆಗೆದು.
ಒಂದು ಸ್ವಲ್ಪ ಚಕ್ಲಿ ತಿಂದೆ, ಇಷ್ಟೇ ತಿಂದ್ಬಿಟ್ಟು ವಿಡಿಯೋ ಎಡಿಟಿಂಗ್ ಮಾಡ್ತಾ ಇದ್ದೀನಿ. ಸ್ಪೇಸ್ ಮಾಡ್ಕೊಳ್ಬೇಕು, ಅದಕ್ಕೋಸ್ಕರ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿದ್ದೆ. ಬ್ಲೂಬೆರೀಸು ಫ್ರಿಜ್ಜಲ್ಲಿ ಇಟ್ಟಿದ್ದೆ, ತೆಗೆದು ಅಂದರೆ ಫ್ರಿಜ್ಜಿಂದ ತೆಗೆದು ಸಾಲ್ಟ್ ಹಾಕಿದ್ದು. ಸೊ ಒಳ್ಳೇದಿರುತ್ತೆ. ಸೊ ಹೆಲ್ತ್ಗೂ ಕೂಡ ಒಳ್ಳೇದಲ್ವಾ. ದ್ರಾಕ್ಷಿ ತಿಂದರೆ ಅರಿಶಿನ ಹಾಕಿ ಚೆನ್ನಾಗಿ ತೊಳೆದಿಟ್ಟಿದ್ದೆ. ಸ್ನೇಹಿತರೆ, ಉಪ್ಪಿಟ್ಟು ಮಾಡೋಣ ಅಂತ ಹೇಳಿ ಒಂದು ಪಾತ್ರೆ ಒಲೆ ಮೇಲೆ ಇಟ್ಟಿದ್ದೀನಿ. ಸೊ ಇವಾಗ ಇದಕ್ಕೆ ಕೊಬ್ಬರಿ ಎಣ್ಣೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಆಯ್ತಾ ಅಂತ ಸ್ವಲ್ಪ ತೆಗೆದು ಬೇರೆದಕ್ಕೆ ಹಾಕಿ ಇಡ್ತೀನಿ. ಇಲ್ಲ ಬೇಕಾಗ್ಬೋದು ಇಷ್ಟು. ಸೊ ಇವಾಗ ಇದಕ್ಕೆ ಕಡಲೆಬೇಳೆ ಉದ್ದಿನಬೇಳೆ ಹಾಕುವ. ನನಗೆ ಸಾಸಿವೆ ಇರಲೇಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ, ಸಾಸಿವೆ ತಗೋಬೇಕು. ಸೊ ನಾನೇನು ಆರ್ಡ್ರ್ ಮಾಡ್ಕೊಳ್ಳಿಲ್ಲ. ಬೇರೆ ಐಟಮ್ ಎಲ್ಲ ಆರ್ಡ್ರ್ ಮಾಡುವಾಗ ಮಾಡ್ಬೋದಿತ್ತು, ಮರ್ತೋಯ್ತು ಸುಮಾರು ಐಟಮ್. ಅಯ್ಯೋ ರಾಮ, ತೊಗರಿಬೇಳೆ ಹಾಕ್ಬಿಟ್ನಲ್ಲ ಸ್ನೇಹಿತರೆ, ಛೇ 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 ಛೇ, ಹೋಗ್ಲಿ ಬಿಡಿ. ಕಡಲೆಬೇಳೆ ಹಾಕಕ್ಕೆ ಹೋಗಿ ತೊಗರಿಬೇಳೆ ಹಾಕಿದ್ದು. ನೋಡೋಣ, ಫಸ್ಟ್ ಟೈಮ್ ಉಪ್ಪಿಟ್ಟಿಗೆ ತೊಗರಿಬೇಳೆ ಹಾಕ್ತಾ ಇರೋದು. ಮಾತಾಡ್ಕೊಂಡು ಗೊತ್ತಾಗ್ಲಿಲ್ಲ, ಮರ್ತ್ಬಿಟ್ಟೆ. ಅಂದರೆ ಸ್ವಲ್ಪ ಎಡವಟ್ಟಾಯ್ತಿದೆ. ಈಗ ಇದಕ್ಕೆ ಜೀರಿಗೆ ಹಾಕುವ. ಸ್ವಲ್ಪ ಹೀಗೆ ಇದೆ, ಅಲ್ಲಲ್ಲಿದೆ. ಅಂದರೆ ಈ ಪಾತ್ರೆಗಳೆಲ್ಲ ಇಲ್ಲೇ ತೊಳೆದ್ಮೇಲೆ ಇಲ್ಲೇ ಇಟ್ಟಿದ್ದೆ ಆಯ್ತಾ. ನಾನು ಆಮೇಲೆ ಬೇಕಾದ್ರೆ ಅಲ್ಲಿ ಇಡ್ಬೋದು, ಅಲ್ಲೇ ಇಟ್ಕೊತೀನಿ. ಇಲ್ಲೊಂದು ಸ್ವಲ್ಪ ಅಲ್ಲೊಂದು ಸ್ವಲ್ಪ ಇಟ್ಕೊಳ್ತೀನಿ ಪಾತ್ರೆಗಳು. ಇಲ್ಲಿ ಮಾತ್ರ ಇದನ್ನು ಯೂಸ್ ಮಾಡೋದಿಲ್ಲ ನಾನು. ಇಲ್ಲಿ ಇನ್ನೇನಿಲ್ಲ, ಇಲ್ಲಿ ಫುಲ್ ಖಾಲಿ ನೋಡಿ, ಏನು ಇದಿಲ್ಲ, ಶೆಲ್ಫ್ ಇಲ್ಲ. ಇದ್ರಲ್ಲೂ ಅಷ್ಟೇ ನೋಡಿ, ಈ ಥರ ಇದೆ, ಏನು ಯೂಸ್ ಮಾಡಲ್ಲ ನಾನು. ಎಲ್ಲ ಪ್ಲಾಸ್ಟಿಕ್ ಇದೆ. ಇದು ಯಾವಾಗ ನಾನು ಎಲ್ಲ ಚೇಂಜ್ ಮಾಡ್ತೀನೋ ಗೊತ್ತಿಲ್ಲ. ಇವಾಗ ಇದಕ್ಕೆ ಸ್ವಲ್ಪ ಹಸಿಮೆಣಸು ಹಾಕೋಣ. ಈಗ ಈರುಳ್ಳಿ ಹಾಕೊಂಡು ನೋಡಿ, ಇಲ್ಲೆಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಸಣ್ಣಗೆ. ಕ್ಯಾಪ್ಸಿಕಮ್ಮು, ಈರುಳ್ಳಿ, ಎಲೆಕೋಸು, ಟೊಮೆಟೊ. ಈಗ ಈರುಳ್ಳಿ ಹಾಕೋಣ. ನಾನು ಕೈ ತೊಳ್ಕೊಳ್ತಾನೆ ಇರ್ತೀನಿ ಅವಾಗವಾಗ, ಅದಕ್ಕೆ ಅದು ಕೈಯಲ್ಲಿ ನೀರು ಕಾಣ್ತಾ ಇರೋದು. ಯಾರಾದರೂ ಇಲ್ಲಿ ವಿಡಿಯೋ ಮಾಡೋರಿದ್ದಿದ್ರೆ, ವಿನೋ ಇದ್ದಿದ್ರೆ ನೀಟಾಗಿ ಮಾಡಬೇಕು. ಈಗ ಹಾಗೆ ಮಾಡ್ತಾ ಇದ್ದೀನಿ. ಇನ್ನು ಊರಲ್ಲೇ ಇದ್ದಾನೆ, ಬೆಂಗಳೂರಲ್ಲಿ. ಸೊ ಅಮ್ಮನಿಗೆ ಅಗಸೆ ಬೀಜದ ಚಟ್ನಿ ಪುಡಿ ಕೊಟ್ಟಿದ್ದಾನಂತೆ, ಹೋಗಿ ಕೊಟ್ಟಿದ್ದಾನೆ. ಆ್ಯಕ್ಚುಲಿ ಕೊಟ್ಟಿದ್ದಾನಂತೆ ಅಲ್ಲ, ಕೊಟ್ಟಿದ್ದಾನೆ. ಯಾಕಂದ್ರೆ ಅಲ್ಲಿಂದಾನೆ ವಿಡಿಯೋ ಕಾಲ್ ಕೂಡ ಮಾಡಿದ್ರು. ನಿನ್ನೆ ಅಲ್ಲ, ಮೊನ್ನೆ ಅಂತ ಕಾಣುತ್ತೆ. ಮೊನ್ನೆನೂ ಅಲ್ಲ, ಆಕ್ಚುಲಿ ನನಗೆ ಮರ್ತೋಗಿದೆ. ಹೇಗೆ ದಿನ ಆಗುತ್ತೆ, ಹೇಗೆ ರಾತ್ರಿ ಆಗುತ್ತೆ, ಒಂದು ಗೊತ್ತಾಗೋದಿಲ್ಲ ಸ್ನೇಹಿತರೆ. ಅವ್ರ ಮನೆಯದು ಖಾರ ಮತ್ತೆ ಅಗಸೆ ಬೀಜದ ಚಟ್ನಿ ಪುಡಿ ಎಲ್ಲ ಕೊಟ್ಟಿದ್ದಾನೆ ಅಮ್ಮಂಗೆ ನನ್ನ ತಮ್ಮಂಗೆ. ನೋಡಿ, ಇಲ್ಲಿ ಕಾಳಿದೆ, ನಾಳೆ ಯೂಸ್ ಮಾಡಬೇಕು. ಈಗ ಇದಕ್ಕೆ ಉಪ್ಪು ಅರಿಶಿನ ಹಾಕುವ. ನಾನು ಇದರಲ್ಲೇ ಎಲ್ಲ ಚಾಪ್ ಮಾಡಿದ್ದು ಆಯ್ತಾ. ನೋಡಿ, ಟೊಮೆಟೊ ಚಾಪ್ ಮಾಡಿದ್ಮೇಲೆ ಹೀಗೆ ಇಟ್ಬಿಟ್ಟಿದ್ದೀನಿ. ಇನ್ನೊಂದು ಚಾಪ್ ಮಾಡೋದಿದೆ, ನೋಡೋಣ, ಇದನ್ನು ಕೂಡ ಚಾಪ್ ಮಾಡಿ ಹಾಕ್ತೀನಿ. ಬದನೆಕಾಯಿ ಹಾಕೋಣ ಅಂತ ಹೇಳಿ. ಸೊ ಇವಾಗ ನಾನು ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ತೀನಿ. ಇನ್ನೊಂದು ಸ್ವಲ್ಪ ಹಾಕೋಣ, ಉಪ್ಪು ಹಾಕೋಣ, ಸ್ವಲ್ಪ ಉಪ್ಪು. ಬಂಚ್ ರವೆ ಆಲ್ರೆಡಿ ಹುರಿದಿರೋದು, ಅವತ್ತು ಎಲ್ಲ ಹುರಿದಿಟ್ಬಿಡೋಣ ಅಂತೇಳಿ. ಇಲ್ಲಿ ನೀರು ಬಿಸಿ ಇಟ್ಟಿದ್ದೀನಿ, ಕುದೀತಾ ಇದೆ. ಆಫ್ ಮಾಡ್ತೀನಿ. ಲವಂಗ ಹಾಕಿರೋದು ಅಷ್ಟೇ ಆಯ್ತಾ ಕಲರು. ಸೊ ಇವಾಗ ಇದಕ್ಕೆ ಟೊಮೆಟೊ ಹಾಕೋಣ. ಸೊ ಅಮ್ಮಂಗೆ ವಿಡಿಯೋ ಕಾಲ್ ಮಾಡಿದ್ದೆ ಇವಾಗ ಒಂದು ಸ್ವಲ್ಪ ಹೊತ್ತು ಮುಂಚೆ. ಅಮ್ಮ ಕೂಡ ಹೇಳ್ತಿದ್ರು ನಾನು ಉಪ್ಪಿಟ್ಟು ಮಾಡಿಬಿಡ್ತೀನಿ ಅಂತ. ಸ್ವಲ್ಪ ಸುಸ್ತಿದೆ ಅಂತೆ ಅಮ್ಮಂಗೆ.
ವರ್ಕೌಟ್ ಮಾಡ್ತಾ ಇಲ್ಲ ಅಲ್ವಾ ಇವಾಗ, ಹಾಗಾಗಿ ನಂಗೂ ಕೂಡ ಮುಂಚೆ ಅಷ್ಟು ಸ್ಟ್ರೆಂತ್ ಇಲ್ಲ ಅನಿಸ್ತಾ ಇದೆ. ಇನ್ಮೇಲೆ ಮತ್ತೆ ವರ್ಕೌಟ್ ಶುರು ಮಾಡಬೇಕು. ಸ್ವಲ್ಪ ತರಕಾರಿ ಹೋಗ್ಲಿ ದೇಹಕ್ಕೆ ಅಂತ ತರಕಾರಿ ಉಪ್ಪಿಟ್ಟು ಮಾಡ್ತಾ ಇದೀನಿ. ಸೊ ಎಲೆಕೋಸು ಹಾಕಿ ಆಯ್ತು, ಸ್ವಲ್ಪ ಮುಚ್ಚಿಡೋಣ. ಅಷ್ಟರಲ್ಲಿ ಇದನ್ನ ಚಾಪ್ ಮಾಡಿಕೊಳ್ಳುವ. ನೋಡೋಣ, ಇದನ್ನ ಇನ್ನೊಂದು ಸ್ವಲ್ಪ ಚಿಕ್ಕ ಚಿಕ್ಕಾಗಿ ಕಟ್ ಮಾಡಿ ಚಾಪ್ ಮಾಡ್ತೀನಿ, ಅಥವಾ ಆಗ್ಬೋದು ಹೀಗೆ ಚಾಪ್ ಮಾಡುವ. ಸ್ನೇಹಿತರೆ, ಅದಾಗ್ಲಿಲ್ಲ ಆಯ್ತಾ, ಇದನ್ನ ಇನ್ನೂ ಒಂದು 2 ಹೋಲ್ ಮಾಡಿ ಇದನ್ನ ಆಮೇಲೆ ಚಾಪ್ ಮಾಡ್ತೀನಿ. ನೋಡಿ, ಇದು ಚಿಕ್ಕ ಚಿಕ್ಕದಾಗಿ ಮಾಡಿದೆ. ಈಗ ಇದನ್ನ ಚಾಪ್ ಮಾಡುವ. ಸೊ ಚಾಪ್ ಆಯ್ತಿದು. ಈಗ ಇದನ್ನ ತೆಗೆದ್ಬಿಟ್ಟು ಎಲ್ಲ ನೋಡಿ ನೀರು, ಇದು ಪಾತ್ರೆದೆಲ್ಲ ನೀರು ಬಂದಿರುತ್ತೆ, ಬೇರೆ ಏನಿಲ್ಲ. ತೊಳೆದಿರೋ ಪಾತ್ರೆದು ನೀರಷ್ಟೇ ಇಲ್ಲಿ, ಬೇರೆ ಏನಿಲ್ಲ. ಈಗ ಹಾಕೋಣ, ಇದೆಲ್ಲ ಬಳ್ದು ಹಾಕುವ. ಈಗ ಬದನೆಕಾಯಿ ಹಾಕಿ ಆಯ್ತು, ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದೀನಿ. ನಾನು ಯಾಕೋ ಸ್ವಲ್ಪ ಉಡುಪಿ ಭಾಷೆ ಮತ್ತು ಕನ್ನಡ ಮಿಕ್ಸ್ ಆದಂಗಿದೆ ಇವತ್ತಲ್ವ ಸ್ನೇಹಿತರೆ. ಸ್ವಲ್ಪ ಬ್ಲಾಗ್ಸ್ ನೋಡಿ ನೋಡಿ, ಒಬ್ರು ಉಡುಪಿ ಮಂಗಳೂರದ್ದು ವ್ಲಾಗ್ಸ್ ನೋಡಿ ನೋಡಿ ನಂಗೂ ಹಾಗೆ ಬರ್ತಾ ಇದೆ. ಸ್ವಲ್ಪ ಹೊತ್ತು ಮುಚ್ಚಿಡೋಣ. ಸ್ವಲ್ಪ ಎಲ್ಲ ಸೈಡ್ಗಿಟ್ಟೆ. ಹಸಿ ಕಸ ಹಾಕಿ ಬರ್ಬೇಕಿತ್ತು, ಹಾಕ್ಲಿಲ್ಲ. ನಾಳೆ ಹಾಕಿ ಬರ್ತೀನಿ. ಇದು ಇವತ್ತು ಮತ್ತೆ ನಿನ್ನೆದು ಹಸಿ ಕಸ. ಇಲ್ಲೆಲ್ಲ ಸಪ್ರೇಟೇ ಹಾಕ್ಬೇಕು ಹಸಿ ಕಸ. ಮತ್ತೆ ಇದು ಒಳ್ಳೇದು, ಮಾತ್ರ ಒಳ್ಳೆ ಅಭ್ಯಾಸ. ಸೊ ನನ್ಗಂತೂ ಇಲ್ಲಿದೆ ಭಾಷೆ ಬರ್ತಾ ಇದೆ, ಅಂದ್ರೆ ಕನ್ನಡ ಮಾತಾಡೋ ಸ್ಟೈಲ್. ಇದೇನು ಜಾಸ್ತಿ ನಾನು ಸೋಪ್ ಹಾಕೋದಿಲ್ಲ, ಯಾಕಂದ್ರೆ ಬರೀ ತರಕಾರಿ ಚಾಪ್ ಮಾಡಿದ್ರಲ್ಲ, ನಾಳೆಗೂ ಆಗುತ್ತೆ. ಸ್ವಲ್ಪ ನೋಡಂಗಾಯ್ತು, ಒರೆಸ್ಬೇಕು. ಒಣಗಿರೋ ಬಟ್ಟೆಯಲ್ಲಿ ಒರೆಸುವ. ಈಗ ಸರಿ ಹೋಯ್ತು ನೋಡಿ. ಹೀಗೆಲ್ಲ ಒರೆಸಿ ಆಮೇಲೆ ವಿಡಿಯೋ ಮಾಡೋಷ್ಟು ಪೇಷನ್ಸ್ ಇರಲ್ಲ, ನಾನು ಬೇಗ ಬೇಗ ಮಾಡಿಬಿಡ್ತೀನಲ್ಲ, ಬೇಯಬೇಕಲ್ಲ, ಟೈಮ್ ಆಗುತ್ತೆ, ಅದಕ್ಕೋಸ್ಕರ ಹಾಗೆ ಮಾಡೋದು. ಇದರಲ್ಲಿ ತಿನ್ನೋದು ಇವಾಗ. ಮೊಸರು ಏನು ತಗೊಂಡಿಲ್ಲ ನಾನು, ಯಾಕಂದ್ರೆ ಇನ್ನೂ ಸ್ವಲ್ಪ ಕಫ ಹಾಗೆ ಇದೆ ನನಗೆ, ಅದಕ್ಕೆ ಮೊಸರು ಬೇಡ ಒಂದು ಸ್ವಲ್ಪ ಅಂತ. ಮತ್ತೆ ನೋಡಿ ನೀರಾಯ್ತು, ನೀನು ಇದ್ರಲ್ಲಿ ಒರೆಸ್ದೆ, ಮತ್ತೆ ನೀರಾಯ್ತು. ಒಣಗತ್ ಬಿಡಿ. ಇವಾಗ ಇದು ಉಪ್ಪಿಟ್ಟು ಹಾಕೊಳ್ಳೋಕ್ಕೆ. ಸೊ ಇವಾಗ ಇದು ಬೆಂದಿದೆ, ಸ್ವಲ್ಪ ಬೆಂದಿದೆ ಅಲ್ವಾ, ಚೆನ್ನಾಗಿ ಇದಕ್ಕೆ ನೀರು ಹಾಕುವ. ಲವಂಗ ಅದು ನೀರು ನಾನು ಅಂದಾಜಲ್ಲೇ ಹಾಕ್ತೀನಿ, ಜಾಸ್ತಿನೇ ಆಯ್ತು. ಇಷ್ಟು ರವೆಗೆ ಇಷ್ಟು ನೀರು, ನನಗೆ ಬೆಳಗ್ಗೆಗೂ ಆಗೋ ಹಾಗೆ ಮಾಡ್ತಾ ಇದ್ದೀನಿ. 2 ಟೈಮ್ ಆಗ್ಬಿಡುತ್ತಲ್ಲ, ಸ್ವಲ್ಪ ಕುದಿ ಬರುತ್ತೆ. ಸ್ನೇಹಿತರೆ, ಕುದೀತಾ ಇದೆ. ಇವಾಗ ನಾವಿದಕ್ಕೆ ರವೆ ಹಾಕೋಣ. ಹುರಿದಿರುವಂತಹ ಬನ್ಸಿ ರವೆ. ನೋಡೋಣ ಎಷ್ಟು ಬೇಕಾಗುತ್ತೆ. ಸ್ವಲ್ಪ ಹಾಕುವ. ಸಾಕು ಅನ್ಸುತ್ತೆ, ಬೆಂದ್ರೆ ಸ್ವಲ್ಪ ಸರಿ ಹೋಗುತ್ತೆ. ಮುಚ್ಚಿಡೋಣ. ಸ್ವಲ್ಪ ಜೀರಾ ಪೌಡರ್ ಹಾಕ್ತಾ ಇದೀನಿ, ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ಪೆಪ್ಪರ್ ಪೌಡರ್.
ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಕರಿಬೇವು ಏನು ಹಾಕಿಲ್ಲ. ಹಾಗೆ ಮಾಡಿರೋದು ತರಕಾರಿ ಉಪ್ಪಿಟ್ಟು. ಇದು ಪೆಪ್ಪರು ಜೀರಿಗೆ ಹಾಕಿರೋದ್ರಿಂದ ಕಲರ್ ಡಿಫ್ರೆಂಟ್ ಇದೆ. ಸ್ವಲ್ಪ ಏನ್ ಹೇಳಿ ಬೆಲ್ಲದ ಪುಡಿ, ಚೂರು ಸ್ವೀಟ್ನೆಸ್ಗೆ ಉಪ್ಪಿಟ್ಟು ರೆಡಿ. ಸ್ವಲ್ಪ ಈಗ 1 ನಿಮಿಷ ಆದ್ರೆ ಆಫ್ ಮಾಡ್ತೀನಿ. ಚೆನ್ನಾಗಿ ಹೊಂದ್ಕೊಳುತ್ತೆ ನೋಡಿ. ಆಫ್ ಮಾಡ್ಬಿಡುವ, ಬಿಸಿಗೆ ಆಗುತ್ತೆ. ಇಲ್ಲ ಇರ್ಲಿ 1 ನಿಮಿಷ ಇದೆ. ಸ್ನೇಹಿತರೆ, ಉಪ್ಪಿಟ್ಟು ಹಾಕೊಂಡಿದೀನಿ, ತಿಂದು ನೋಡ್ತೀನಿ ಹೇಗಾಗಿದೆ ಅಂತ. ಸಕ್ಕತ್ತಾಗಿದೆ ಉಪ್ಪಿಟ್ಟು ಮಾತ್ರ, ತುಂಬಾನೇ ಚೆನ್ನಾಗಿದೆ. ಸೂಪರ್. ಅದು ಜೀರಿಗೆ ಮತ್ತೆ ಪೆಪ್ಪರ್ ಪೌಡರ್ ಎಲ್ಲ ಹಾಕಿರೋದು ತುಂಬಾ ಚೆನ್ನಾಗಿದೆ. ಸ್ನಾನ ಮಾಡ್ಕೊಂಡು ಬಂದ್ಬಿಟ್ಟೆ, ಸ್ವಲ್ಪ ಮನೆಯೆಲ್ಲ ಕಸ ಗುಡಿಸ್ಬಿಟ್ಟೆ. ಎಲ್ಲಿ ನೋಡಿದ್ರು ನನ್ನ ಕೂದಲು ಉದುರ್ತಾ ಇದೆ ತುಂಬಾ. ತಿನ್ನೋಣ ಇವಾಗ ನೆಮ್ಮದಿ. ಒಂಥರ ನೀಟಾಗಿ ಆದ್ರೆ ಸುತ್ತಮುತ್ತ ನೀಟಾಗಿದ್ರೆ ತರ ತಿನ್ನಕ್ ನೆಮ್ಮದಿ. ಸ್ನೇಹಿತರೆ, ಮನೆಯಲ್ಲಿ ಇರುವಂತಹ ಪದಾರ್ಥಗಳನ್ನ ಅಷ್ಟೇ ಬಳಸಿ ನಾನು ಒಂದೊಳ್ಳೆ ಉಪ್ಪಿಟ್ಟು ಮಾಡ್ಕೊಂಡಿದ್ದೆ. ಸೊ ಈ ಒಂದು ಉಪ್ಪಿಟ್ಟು ಈ ಸರ್ತಿ ಅವರೆಕಾಳು ಉಪ್ಪಿಟ್ಟು ಮಾಡಿದ್ರೆ ಯಾವ ರೀತಿ ಟೇಸ್ಟ್ ಬರುತ್ತೆ ಅದೇ ರೀತಿ ಟೇಸ್ಟ್ ಬಂದಿತ್ತು. ನನ್ಗಂತೂ ತುಂಬಾ ಇಷ್ಟ ಆಯ್ತು. ಅವರೆಕಾಳು ಯೂಸ್ ಮಾಡಿಲ್ಲ ಅಂದ್ರೂ ಕೂಡ ಅವರೆಕಾಳು ಉಪ್ಪಿಟ್ಟು ಟೇಸ್ಟ್ ಬಂದಿತ್ತು, ಕಲರ್ ಕೂಡ ಹಾಗೆ ಬಂದಿತ್ತು. ಸೊ ನೀವು ಕೂಡ ಒಂದ್ಸತಿ ಈ ರೀತಿ ಜೀರಿಗೆ ಪುಡಿ, ಪೆಪ್ಪರ್ ಪೌಡರ್ ಎಲ್ಲ ಹಾಕಿ ಮಾಡಿ, ತುಂಬಾ ಚೆನ್ನಾಗಾಗುತ್ತೆ. ಚೂರು ಬೇಳೆ ಮರೆತು ಹಾಕಿದ್ದೆ, ಬಟ್ ಅದು ಇನ್ನೂ ಟೇಸ್ಟ್ ತುಂಬಾ ಚೆನ್ನಾಗಿ ಕೊಡ್ತು. ನೀವು ಕೂಡ ಟ್ರೈ ಮಾಡಿ, ತುಂಬಾನೇ ಚೆನ್ನಾಗಾಗಿತ್ತು ಈ ಒಂದು ಉಪ್ಪಿಟ್ಟು. ಸೊ ಮುಂದಿನ ವಿಡಿಯೋನ ಮತ್ತೆ ಸಿಗೋಣ ಸ್ನೇಹಿತರೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.